ಇವತ್ತಿನ ಟಾಪಿಕ್ ಎಕ್ಸಸೈಸ್. ನನ್ನ ಕ್ಲಾಸಲ್ಲಿ ಯೂಶ್ವಲಿ ಬರೋ ಲೇಡೀಸ್ ಎಲ್ಲ ಕೇಳೋದು ಒಂದೇ ಮಾತು, 3 ಮಂತ್ಸ್ ಸಾಕಾ ವರ್ಕೌಟ್ ಮಾಡಿದ್ರೆ, ಆಫ್ಟರ್ ವೆಯ್ಟ್ ಲಾಸ್ ಆದಮೇಲೆ ನಾವು ಬರಬೇಕಾ, ವೆಯ್ಟ್ ಗೇನಿಂಗ್ ಆಗುತ್ತಾ ಬಿಟ್ಟರೆ ಎಕ್ಸಸೈಸ್, ಈ ಥರ ಎಲ್ಲ ಇರುತ್ತೆ. ಬಟ್ ಇದು ಫಿಟ್ನೆಸ್ ಇದೇನಿದೆ ಇದು ಆ್ಯಕ್ಚುಲಿ ಇದು ನಿಮ್ಮ ಲೈಫ್ ಸ್ಟೈಲ್, ಇದು ಟಾರ್ಗೆಟ್ ವೈಸ್ ಏನೂ ಇರೋಲ್ಲ. ನಿಮಗೆ ಯೂಶ್ವಲಿ ಡಾಕ್ಟರ್ಸ್ ನಿಮಗೆ ಒಂದೇ ಮಾತನ್ನು ಸಜೆಸ್ಟ್ ಮಾಡೋದು, ಏನಾದರೂ ಕಾಯಿಲೆ ಆದರೆ, ಯಾವುದೇ ಕಾಯಿಲೆ ಆಗಲಿ, ಬಟ್ ಡಾಕ್ಟ್ರು ನಿಮಗೆ ಫಸ್ಟ್ ಸಜೆಷನ್ ಕೊಡೋದೆ ವರ್ಕೌಟ್ ಮಾಡಿ ಅಂತಾನೆ. ಓಕೆ, ಇದು ಸಿಂಪಲ್ ಕಾನ್ಸೆಪ್ಟ್. ಇದು ಯಾಕೆ ಹೇಳ್ತಾರೆ, ಎಲ್ಲ ಕಾಯಿಲೆಗೂ ಎಕ್ಸಸೈಸ್ ಮಾಡಿ, PCOD ಆದರೆ ವರ್ಕೌಟಿಗೆ ಹೋಗಿ, ಶುಗರ್ ಜಾಸ್ತಿ ಆದರೆ ಎಕ್ಸಸೈಸ್ ಮಾಡಿ, ಇದರಲ್ಲಿ ಏನು ಏನು ಮ್ಯಾಜಿಕಲ್ ಏನಿಲ್ಲ. ಬಟ್ ಇದರಿಂದ ಏನಾಗುತ್ತೆ, ನಮ್ಮದು ಡೆಡ್ ಸೆಲ್ ಇರುತ್ತೆ, ನಮ್ಮದು ಒಂದು ಹೆಲ್ತಿ ಸೆಲ್ಸ್ ಅಂತ ಇರುತ್ತೆ ಬಾಡಿಯಲ್ಲಿ. ನಮ್ಮ ಡೆಡ್ ಸೆಲ್ಲನ್ನು ಅದು ಎಷ್ಟು ಜಾಸ್ತಿ ಸ್ಟೋರ್ ಆಗ್ತಾ ಇರುತ್ತೆ ನಮ್ಮ ಬಾಡಿಗೆ ಅಷ್ಟೇ ಅದು ಹಾರ್ಮ್ ಮಾಡುತ್ತೆ. ಓಕೆನಾ. ಬಟ್ ಗುಡ್ ಸೆಲ್ಸ್ ಜಾಸ್ತಿ ಆದಷ್ಟು ನಿಮ್ಮ ಬಾಡಿ ಚೆನ್ನಾಗಾಗುತ್ತೆ. ಇದು ಡಾಕ್ಟರ್ಸ್ ನಿಮಗೆ ಯಾಕೆ ಎಕ್ಸಸೈಸಿಗೆ ಹೇಳ್ತಾರೆ ಅಂದರೆ, ಇದರಿಂದ ನಿಮ್ಮದು ಡೆಡ್ ಸೆಲ್ ಏನಿದೆ ಅದು ನಿಮ್ಮದು ರೆಡ್ಯೂಸ್ ಆಗುತ್ತೆ. ಅದು ಆಗೋದು ಮಾತ್ರ ಎಕ್ಸಸೈಸಿಂದಾನೆ. ಓನ್ಲಿ ಎರೋಬಿಕ್ಸ್ ಸೆಕ್ಷನ್ನೇ ಮಾಡಿ ಅಂತ ಹೇಳ್ತಾ ಇಲ್ಲ. ನೀವು ವರ್ಕ್ ಮಾಡಿ, ಜಾಗಿಂಗ್ ಮಾಡಿ, ಜಿಮ್ ಮಾಡಿ, ಸ್ವಿಮ್ಮಿಂಗ್ ಮಾಡಿ, ವಾಟ್ ಎವರ್ ನೀವು ಏನಾದರೂ ಮಾಡಿ, ಬಟ್ ನೀವು ಸ್ವೆಟ್ಟಿಂಗ್ ಆಗಬೇಕು ಫಸ್ಟ್ ಆಫ್ ಆಲ್. ನೀವು ಎಷ್ಟು ಅದು ಬಾಡಿಗೆ ನೀವು ಎಷ್ಟು ವರ್ಕ್ ಮಾಡ್ತೀರಾ ಅದರಲ್ಲಿ ನಿಮಗೆ ಎಷ್ಟು ಸ್ವೆಟ್ಟಿಂಗ್ ಆಗುತ್ತೆ, ಅದರಲ್ಲಿ ನಿಮ್ಮದು ಡೆಡ್ ಸೆಲ್ ಏನಾಗುತ್ತೆ ನಿಮ್ಮ ಬಾಡಿಯಿಂದ ಆಚೆ ಬರುತ್ತೆ, ಮತ್ತು ಹೆಲ್ತಿ ಸೆಲ್ ಸ್ಟ್ರೆಂಥಿಂಗ್ ಅದಕ್ಕೆ ಜಾಸ್ತಿ ಆಗುತ್ತೆ. ಓಕೆ, ಅದು ಚೆನ್ನಾಗಿ ವರ್ಕ್ ಮಾಡುತ್ತೆ, ನಿಮ್ಮದು ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ. ಓಕೆ, ಹಾಗಾಗಿ ನಿಮಗೆ ಏನಾಗುತ್ತೆ, ನಿಮ್ಮ ಬಾಡಿಗೆ ರಿಪೇರ್ ಮಾಡೋಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಬರೀ ಟ್ಯಾಬ್ಲೆಟ್ಸ್ ತೊಗೊಳೋದ್ರಿಂದ ಕಾಯಿಲೆ ಕ್ಯೂರ್ ಆಗೋದಕ್ಕಿಂತ ಇರೋದು ಕೆಟ್ಟದಾಗಿರೋದು ಬ್ಯಾಡ್ ಸೆಲ್ಲನ್ನು ರಿಮೂವ್ ಮಾಡಿದ್ರೆ ತಾನೇ ಆ ಪ್ರಾಬ್ಲಮ್ನ ಡಾಕ್ಟರ್ ಸಾಲ್ವ್ ಮಾಡ್ಬೋದು. ಸೊ ಹಾಗಾಗಿ ನಿಮಗೆಲ್ಲರೂ ಸಜೆಷನ್ ಏನು ಮಾಡೋದು, ಎಕ್ಸಸೈಸ್ ಮಾಡಿ ಅಂತ ಡಾಕ್ಟ್ರು ನಿಮಗೆ ಸಲಹೆ ಕೊಡ್ತಾರೆ. ಇವಾಗಿನ ಫುಡ್ಡಿನ ವಿಚಾರದಲ್ಲಿ ಏನು ಹೇಳಬೇಕು ಅಂದರೆ, ಎಲ್ಲದರಲ್ಲೂ ಮಿಕ್ಸಪ್ ಇದೆ, ಗೊತ್ತಾಯ್ತಾ. ನಿಮಗೆ ಒಂದು ಈರುಳ್ಳಿ ತೊಗೊಳ್ಳಿ, ಅದರಲ್ಲೂ ಫಂಗಸ್ ಇದೆ, ಬ್ಲ್ಯಾಕ್ ಕಲರ್. ಮುಂಚೆ ಇರಲಿಲ್ಲ, ನಾವು ಹಸಿಯಾಗಿರೋದೇ ಈರುಳ್ಳಿನ ನಾವು ತಿಂತಾಯಿದ್ವಿ. ಇವಾಗ ಆ ಥರ ಇಲ್ಲ. ನೀವು ಯಾವುದು ಹಸಿ ತರಕಾರಿನ ನಾವು ಡೈರೆಕ್ಟಾಗಿ ತೊಗೊಳಂಗೇ ಇಲ್ಲ ಆ್ಯಕ್ಚುಲಿ, ಯಾಕಂದರೆ ಅದರಲ್ಲೆಲ್ಲ ಕೆಮಿಕಲ್ಸ್ ಈಗ ಹಾಕ್ತಾಯಿದ್ದಾರೆ. ಯೂಶ್ವಲಿ ಫ್ರೂಟ್ಸಲ್ಲೂ ಅಷ್ಟೇ, ತುಂಬ ಸ್ವೀಟಾಗಿ ಫ್ರೂಟ್ಸ್ ಬರ್ತಾಯಿದೆ. ಇಷ್ಟು ಸ್ವೀಟ್ನೆಸ್ ಇತ್ತ ಮುಂಚೆ? ಇಲ್ಲ ಅಲ್ಲ, ಏನೋ ಒಂದು ಇರಲೇಬೇಕು ಕಾರಣ. ಸೊ ಅದು ಎಲ್ಲ ಇರೋದಕ್ಕೋಸ್ಕರ ನಮಗೆ ಇವಾಗಿನ ಕಾಲದಲ್ಲಿ ನಿಮಗೆ 1 ಅವರ್ ಡೈಲಿ ಎಕ್ಸಸೈಸ್ ಬೇಕೇ ಬೇಕು. ಅದಕ್ಕೆ ನೀವು ಟಾರ್ಗೆಟ್ ವೈಸ್ ಇದು ನೀವು ಜೀವಂತಾಗಿರೋವರೆಗೂ, ನೀವು ಯಾವಾಗವರೆಗೂ ನೀವು ಬದುಕ್ತೀರಾ ಆವಾಗವರೆಗೂ ಇದು ಒಂದು ಲೈಫ್ ಸ್ಟೈಲ್ ಥರ ನೀವು ಆ್ಯಡ್ ಮಾಡ್ಕೊಂಡು ಹೋಗಬೇಕು. ಲೈಕ್ ಬ್ರಷ್ ಮಾಡೋದು, ಡೈಲಿ ಎದ್ದರೆ ಬ್ರಷ್ ಮಾಡಬೇಕು, ಅದು ನಿಮ್ಮ ಲೈಫ್ ಸ್ಟೈಲ್ ತಾನೇ. ಸೇಮ್ ಇದನ್ನು ಹಾಗೆ ನಿಮ್ಮ ಲೈಫಲ್ಲಿ ನೀವು ಇದನ್ನು ಆ್ಯಡ್ ಮಾಡ್ಕೊಬೇಕು. 3 ಮಂತ್ಸ್, 6 ಮಂತ್ಸ್, 2 ಮಂತ್ಸ್ ಇದರಿಂದ ಏನೂ ಪ್ರಯೋಜನ ಆಗಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್.